ಹಿರೇಹೆಗ್ದಾಳ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗದೆ ಮಕ್ಕಳ ಪರದಾಟ, ಆತಂಕದಲ್ಲಿ ಪೋಷಕರು. ಇದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಹಿರೇಹೆಗ್ದಾಳ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಆಡಳಿತ ಮಂಡಳಿಯ ನಿಯಮ ಉಲ್ಲಂಘನೆಯ ದುರಾಡಳಿತದ ಕತೆ. ಎಸ್ ವೀಕ್ಷಕರೇ, ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹಿರೇಹೆಗ್ದಾಳ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗುತ್ತಿಲ್ಲ ಅನ್ನುವಂತಹ ಒಂದಷ್ಟು ಕೂಗು ಮಕ್ಕಳ ಪೋಷಕರಿಂದ ಕೇಳಿ ಬರ್ತಾ ಇದೆ. ಈ ಸಂಚಿಕೆಯಲ್ಲಿ ನಾವು ಹೇಳೋದಕ್ಕೆ ಹೊರಟಿರುವಂತಹದ್ದು ಒಟ್ಟಾರೆ ಶಾಲೆಯ ಶಿಕ್ಷಣದ ಗುಣಮಟ್ಟಕ್ಕೆ ಸಂಬಂಧಿಸಿದ್ದಲ್ಲ. ಇದು ಕೇವಲ ಫಸ್ಟ್ PUCಯಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ಮತ್ತು ಈ ಹಿಂದೆ ಅಂದ್ರೆ 2025-26ನೇ ಸಾಲಿನಲ್ಲಿ ವ್ಯಾಸಂಗ ಮಾಡಿರುವಂತಹ ವಿದ್ಯಾರ್ಥಿಗಳ ಶಿಕ್ಷಣದ ಗುಣಮಟ್ಟಕ್ಕೆ ಸಂಬಂಧಪಟ್ಟಂತಹ ವಿಷಯ. ಅದರಲ್ಲೂ ವಿಶೇಷವಾಗಿ ಬಯಾಲಜಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದ ಶಿಕ್ಷಣ ಮತ್ತು ಬಯಾಲಜಿ ಸಬ್ಜೆಕ್ಟ್ ನಿಂದ ಅಲ್ಲಿ ವ್ಯಾಸಂಗ ಮಾಡುವಂತ ಮಕ್ಕಳಿಗೆ ಪರ್ಸೆಂಟೇಜ್ ನಲ್ಲಿ ಅತ್ಯಂತ ಕಡಿಮೆ ಬಂದಿದೆ ಅನ್ನುವಂಥದ್ದು. ಇದು ಅಲ್ಲಿ ವ್ಯಾಸಂಗ ಮಾಡುವಂತ ಮಕ್ಕಳ ಪೋಷಕರು ನಮ್ಮ ಗರುಡ ನ್ಯೂಸ್ ಮಾಧ್ಯಮದ ಮೂಲಕ ತಮ್ಮ ಅಳಲು ತೋಡಿಕೊಂಡಿರುವಂತದ್ದು. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನೋಡಿದಾಗ ಮಕ್ಕಳ ಪೋಷಕರು ಹೇಳುವ ಪ್ರಕಾರ 2025-26ರ ಏನು ಒಂದು ಶೈಕ್ಷಣಿಕ ವರ್ಷದಲ್ಲಿ ಬಯಾಲಜಿ ಸಬ್ಜೆಕ್ಟ್ ಅನ್ನ ಟೀಚಿಂಗ್ ಮಾಡ್ತಿದ್ದಂತಹ ಅರ್ಪಿತಾ ಅನ್ನುವಂತಹ ಅತಿಥಿ ಉಪನ್ಯಾಸಕರೊಬ್ಬರ ನಿರ್ಲಕ್ಷ್ಯ ಮತ್ತು ಕರ್ತವ್ಯ ನಿರ್ವಹಿಸದೆ ಗೈರಾಗಿರುವುದು ಮುಖ್ಯ ಕಾರಣ ಅನ್ನುವಂತಹ ಆರೋಪಗಳು ಕೇಳಿ ಬರುವಂತಹದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹಿರೇಹೆಗ್ದಾಳ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳ ಪೋಷಕರು ಏನು ಆರೋಪ ಮಾಡಿದ್ದಾರೆ ಅನ್ನೋದನ್ನ ಒಮ್ಮೆ ನೋಡ್ಕೊಂಡು ಬಂದ್ಬಿಡಿ. ನಮಸ್ಕಾರ. ಇನ್ನು ಕೂಡ್ಲಿಗಿ ತಾಲೂಕಿನ ಹಿರೇಹೆಗ್ದಾಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಕಳೆದ ವರ್ಷ 25-26ನೇ ಸಾಲಿನಲ್ಲಿ ಈ ಭಾಗದ ಶಾಸಕರಾಗಿರ್ತಕ್ಕಂಥ NT ಶ್ರೀನಿವಾಸ್ ಅವರು ಕೂಡ್ಲಿಗಿ ತಾಲೂಕು ಅತ್ಯಂತ ಹಿಂದುಳಿದ ತಾಲೂಕಾಗಿರೋದ್ರಿಂದ ಶಿಕ್ಷಣಕ್ಕೆ ಒತ್ತು ಕೊಟ್ಟರೆ ನಮ್ಮ ತಾಲೂಕನ್ನ ಒಂದು ಸದೃಢ ಸಮಾಜ ಕಟ್ಟಬಹುದು ಅನ್ನೋ ಉದ್ದೇಶದಿಂದ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಈ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ 6ನೇ ತರಗತಿಯಿಂದ 10ನೇ ತರಗತಿವರೆಗೆ ಇರತಕ್ಕಂಥ ಶಾಲೆಯನ್ನ ಮೇಲ್ದರ್ಜೆಗೇರಿಸಿ ಪ್ರಥಮ PUC ಮತ್ತು ದ್ವಿತೀಯ PUCಗೆ ಒಂದು ವಿಜ್ಞಾನ ವಿಭಾಗವನ್ನ ಸ್ಯಾಂಕ್ಷನ್ ಮಾಡ್ಕೊಂಡು ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ 25-26ನೇ ಸಾಲಿನಲ್ಲಿ ಆ ಶಾಲೆಯಲ್ಲಿ ಪ್ರಥಮ PUC ವಿಜ್ಞಾನ ವಿಭಾಗ ಪ್ರಾರಂಭ ಆಗ್ತದೆ. ಪ್ರಾರಂಭ ಆದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅನೇಕ ಕಡೆ ಪ್ರಾರಂಭ ಆಗಿರೋದ್ರಿಂದ ಕಾಯಂ ಸಿಬ್ಬಂದಿಗಳ ಕೊರತೆ ಒಂದು ಬರ್ತದೆ. ಅಂತ ಸಂದರ್ಭದಲ್ಲಿ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಂಡು ತರಗತಿಗಳನ್ನ ನಡೆಸಲಿಕ್ಕೆ ಸರ್ಕಾರದಿಂದ ಆದೇಶ ಬಂದಾಗ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಂಡು ಶಾಲೆಗಳನ್ನ ಪ್ರಾರಂಭ ಮಾಡ್ತಾರೆ. ಮೊದಲ ಹಂತದಲ್ಲಿ 4 ಜನ ಅತಿಥಿ ಶಿಕ್ಷಕರನ್ನ ಆಯ್ಕೆ ಮಾಡಿಕೊಂಡು ತರಗತಿಗಳನ್ನ ನಡೆಸ್ತಾರೆ. ಆದ್ರೆ ವಿಜ್ಞಾನ ವಿಭಾಗದಲ್ಲಿ ಜೀವಶಾಸ್ತ್ರ ವಿಭಾಗಕ್ಕೆ ಕಾಲೇಜು ಪ್ರಾರಂಭ ಆಗಿ 6 ತಿಂಗಳ ನಂತರ ಒಬ್ಬ ಲೇಡಿ ಟೀಚರ್ ಗೆಸ್ಟ್ ಟೀಚರ್ ಆಗಿ ಆ ಶಾಲೆಗೆ ಬರ್ತಾರೆ. ಅರ್ಪಿತಾ ಗಂಡ ವೀರೇಶ್ ಅಂತಂದೇಳಿ 6 ತಿಂಗಳ ನಂತರ ಆ ಶಾಲೆಗೆ ಜೀವಶಾಸ್ತ್ರ ಉಪನ್ಯಾಸಕಿಯಾಗಿ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಮಕ್ಕಳು ಯಾವುದೇ ಒಂದು ಪಾಠ ಪ್ರವಚನ ಇಲ್ಲದೇ ಅರ್ಧ ವಾರ್ಷಿಕ ಪರೀಕ್ಷೆನ ಆ ಶಾಲೆಯ ವಿದ್ಯಾರ್ಥಿಗಳು ಪ್ರಥಮ PUC ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾರೆ. ಹಾಗಾಗಿ ವಿದ್ಯಾಭ್ಯಾಸಕ್ಕೆ ಹಿನ್ನಡೆ ಆಗಿರೋದ್ರಿಂದ ಪರೀಕ್ಷೆಯಲ್ಲಿ ಅಂಕಗಳು ಕಡಿಮೆ ಬರ್ತವೆ ಮಕ್ಕಳಿಗೆ. ತದನಂತರದಲ್ಲಿ ಆ ಒಂದು ಜೀವಶಾಸ್ತ್ರ ವಿಭಾಗದ ಉಪನ್ಯಾಸಕಿಯವರು ಅವರು ಆಯ್ಕೆಯಾಗುವಾಗ ಇಲಾಖೆಯ ನಿಬಂಧನೆಗೊಳಪಟ್ಟು ಆಯ್ಕೆಯಾಗಿರ್ತಾರೆ. ನಮ್ಮ ಕಡೆ ಅದು ಕಾಪಿ ಕೂಡ ಇದೆ, ಇಲಾಖೆಯ ನಿಬಂಧನೆಗಳು ಏನಿದೆ ಅಂತ. ಅವರು ಹೆರಿಗೆ ಆಗುವವರೆಗೂ ಅಥವಾ ಈ ವರ್ಷದ ಅಂತ್ಯದವರೆಗೂ ಅಂತ ಪರ್ಟಿಕ್ಯುಲರ್ ಆಗಿ ಅದರಲ್ಲಿ ಮೆನ್ಷನ್ ಆಗಿದೆ. ಅವರು ಯಾವುದಾದ್ರೂ ಅಕ್ಸೆಪ್ಟ್ ಮಾಡ್ಕೋಬಹುದು. ಈ ಯಾವಾಗಲೂ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡ್ಕೊಳ್ಳುವಾಗ, ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಳುವಾಗ 1 ವರ್ಷದ ಅವಧಿಗೆ ಮಾತ್ರ ಇಲಾಖೆಗಳು ನೇಮಕ ಮಾಡಿಕೊಳ್ತವೆ. ಹಾಗಾಗಿ ಅವರು ತಮ್ಮ ಒಂದು ಕರ್ತವ್ಯವನ್ನು ನಿರ್ವಹಿಸಿ 2025-26ರ ಶೈಕ್ಷಣಿಕ ವರ್ಷ ಮುಗಿತದೆ. ಮುಗಿದಂಥ ಸಂದರ್ಭದಲ್ಲಿ ಈ ಭಾಗದ ಶಾಸಕರು ಆ ಶಾಲೆಯನ್ನ ಉನ್ನತ ಮಟ್ಟಕ್ಕೆ ನಾವು ಶೈಕ್ಷಣಿಕವಾಗಿ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕನ್ನೋ ಉದ್ದೇಶದಿಂದ ಕಾಯಂ ಸಿಬ್ಬಂದಿಗಳನ್ನ ಹಾಕಬೇಕು ಅಂತಂದೇಳಿ ನಮ್ಮ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ನಿರ್ದೇಶಕರಿಗೆ, ಕಮಿಷನರ್ಗೆ, ED ಅವರಿಗೆ ಒಂದು ಲೆಟರ್ ಕೊಡ್ತಾರೆ. ತಿಮ್ಲಾಪುರದಿಂದ ಫಿಸಿಕ್ಸ್ ಲೆಕ್ಚರು, ಆಮೇಲೆ ಕಂದಗಲಿಂದ ಒಬ್ರು ಬಯಾಲಜಿ ಲೆಕ್ಚರ್ನ ನೀವು ನಿಯೋಜನೆ ಮಾಡ್ರಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಅಂತಂದೇಳಿ ಒಂದು
ಲೆಟರ್ನ ಕೊಟ್ಟು ಬರ್ತಾರೆ, ಅದೇ ಒಂದು ಆದೇಶ ಕಾಪಿಯನ್ನು ಅವರು ಆದೇಶ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಇವರು ಅರ್ಪಿತಾ ಅನ್ನೋ ಜೀವಶಾಸ್ತ್ರ ಉಪನ್ಯಾಸಕರು ನಾವು ಮರು ಆಯ್ಕೆಯಾಗಿ ಇಲ್ಲಿ ಕರ್ತವ್ಯ ನಿರ್ವಹಿಸಬೇಕು ಅಂತಂದೇಳಿ ಕೋರ್ಟ್ಗೆ ಅರ್ಜಿ ಹಾಕೊಳ್ತಾರೆ. ಅವರು ಆಕ್ಚುಲಿ ಕೋರ್ಟ್ಗೆ ಕೂಡ ಅರ್ಜಿ ಹಾಕ್ಲಿಕ್ಕೆ ಬರಲ್ಲ. ಅವರೇ 1 ವರ್ಷದ ಅಂತ್ಯದವರೆಗೆ ಅಂತಂದೇಳಿ ನಿಬಂಧನೆಗೊಳಪಟ್ಟು ಆಯ್ಕೆಯಾಗಿರ್ತಾರೆ. ಅವ್ರು ಯಾವ ಉದ್ದೇಶದಿಂದ ಅವರು ಕೋರ್ಟ್ಗೆ ಹೋದ್ರೋ ಗೊತ್ತಿಲ್ಲ. ಅವ್ರ ಯಜಮಾನರು ಅಲ್ಲಿ ಅದೇ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾರೆ. ನಾವು ಜೊತೆಗಿರ್ಬೋದು, ಗಂಡ ಹೆಂಡತಿ ಅನ್ನೋ ಉದ್ದೇಶದಿಂದ ಅವ್ರು ಕೋರ್ಟ್ಗೆ ಹೋಗಿದಾರೋ ಗೊತ್ತಿಲ್ಲ. ಬಟ್ ಅಲ್ಲಿ ತೊಂದರೆ ಆಗ್ತಿರೋದು ನಮ್ಮ ಮಕ್ಕಳಿಗೆ. ನಮ್ಮ ಮಕ್ಕಳು ಅಂದ್ರೆ ಅಲ್ಲಿ ಬಡ ಮಕ್ಕಳು, ಶೋಷಿತ ವರ್ಗದ ಮಕ್ಕಳು, ಬಡ ಮಕ್ಕಳು ಇದ್ದಾರೆ. ಅಲ್ಲಿ ಎಲ್ಲ SC ST ಹಿಂದುಳಿದ ವರ್ಗದವರು, ಮೇಲ್ವರ್ಗ ಒಂದು ಎಲ್ಲಾ ಸಮಾಜದ ಮಕ್ಕಳು ಅಲ್ಲಿದ್ದಾರೆ. ಪರ್ಟಿಕ್ಯುಲರ್ ಆಗಿ ನಾವು ನಮ್ಮ ಸಮಾಜದ ಮಕ್ಕಳಿಗೆ ಮಾತ್ರ ತೊಂದರೆ ಆಗ್ತಿದೆ ಅಂತ ಹೇಳ್ತಲ್ಲ, ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಎಲ್ಲಾ ಮಕ್ಕಳಿಗೂ ಕೂಡ ತೊಂದರೆ ಆಗ್ತಿದೆ. ಹಾಗಾಗಿ ಇವತ್ತು ನಮ್ಮ ಇಲಾಖೆಯವರ ನಿರ್ಲಕ್ಷ್ಯ, ದಿವ್ಯ ನಿರ್ಲಕ್ಷ್ಯ ಈ ವಿಚಾರದಲ್ಲಿ ಎದ್ದು ಕಾಣ್ತಾ ಇದೆ. ಅವರು ಅನೇಕ ನಿಬಂಧನೆಗಳು ಪಟ್ಟು ಬಾಂಡ್ಗಳು ತಗೊಂಡು ಆಯ್ಕೆ ಮಾಡ್ಕೊಂಡಿದ್ರು ಕೂಡ ಅವ್ರು ಕೋರ್ಟ್ಗೆ ಹೋದ್ರು ಕೂಡ ಅಧಿಕಾರಿಗಳು ಯಾಕೆ ಸುಮ್ಮನೆ ಇದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಇವತ್ತು ಎಲ್ಲಾ ಕಡೆ ಕಾಲೇಜುಗಳು ಪ್ರಾರಂಭ ಆಗಿ 1 ತಿಂಗಳಾಗಿದೆ. ಎಲ್ಲಾ ಪಾಠ ಪ್ರವಚನಗಳು, ಶೈಕ್ಷಣಿಕ ಚಟುವಟಿಕೆಗಳು ನಡೀತಾ ಇದಾವೆ. ಆದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಮಾತ್ರ ಇನ್ನೂ ಕೂಡ ಶೈಕ್ಷಣಿಕ ಚಟುವಟಿಕೆ, ಪಾಠ ಪ್ರವಚನಗಳು ಪ್ರಾರಂಭ ಆಗಿಲ್ಲ. ಹಾಗಾಗಿ ಕನ್ನಡ ಮೀಡಿಯಂ ಇಂದ ಬಂದಿರತಕ್ಕಂಥ ಮಕ್ಕಳಿಗೆ ಬೇಸಿಕ್ ಶಾಲೆಗಳು ಪ್ರಾರಂಭವಾದಾಗಿಂದನೇ ಅವರಿಗೆ ಪಾಠ ಪ್ರವಚನ ಮಾಡಿದ್ರೆ ಕೊನೆ ಹಂತದಲ್ಲಿ ಅವರು ಏನೋ ಒಂದು ಪರೀಕ್ಷೆ ಬರ್ಲಿಕ್ಕೆ ಅನುಕೂಲ ಆಗ್ತದೆ. ಆದ್ರೆ 1 ತಿಂಗಳು ಕಳೆದು ಕೂಡ ಇನ್ನೂ ಪಾಠ ಪ್ರವಚನ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಇಲ್ಲಿ ಒಂದು ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು, ಅಲ್ಲಿರ್ತಕ್ಕಂಥ ಪ್ರಿನ್ಸಿಪಲ್ ಆಗಿರ್ಬೋದು, ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಿರ್ಬೋದು, ಇವ್ರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಇವರು ಅವ್ರ ಕೋರ್ಟ್ಗೆ ಹೋದ್ರು ಕೂಡ ಯಾಕೆ ಇವರು ಒಂದು ದಾಖಲಾತಿಗಳನ್ನ ಸಬ್ಮಿಟ್ ಮಾಡಿಲ್ಲ ಅನ್ನೋದು ನಮ್ಗೆ ಯಕ್ಷ ಪ್ರಶ್ನೆ ಆಗಿದೆ. ನಾವು ಪ್ರಶ್ನೆ ಮಾಡಿದ್ರೆ ಈಗ ಹೇಳ್ತಾರೆ ನಾವು ಹೋಗ್ತೀವಿ, ಪ್ರಯತ್ನ ಮಾಡ್ತೀವಿ ಅಂತಾನೆ ಆರ್ಕೆ ಉತ್ತರಗಳನ್ನ ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿ ಮಕ್ಕಳಿಗೆ ಸಮಸ್ಯೆ ಆಗ್ತಿದೆ. ಈ ಸಮಸ್ಯೆ ಹೀಗೆ ಮುಂದುವರೆದ್ರೆ ನಮ್ಮ ಉದ್ದೇಶ ಅವರಲ್ಲಿ ಕೆಲಸ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಬಟ್ ಅವರು ಆಯ್ಕೆ ಆಗುವಾಗ ಇಲಾಖೆಯ ವಸತಿ ಶಿಕ್ಷಣ ಸಂಸ್ಥೆಗಳ ಇಲಾಖೆಯ ಕಾಯಂ ಸಿಬ್ಬಂದಿ ಬಂದ್ರೆ ಯಾವುದೇ ಸಮಯದಲ್ಲಿ ನಮ್ಮನ್ನ ಬಿಡುಗಡೆ ಮಾಡಬಹುದು ಅಂತಂದೇಳಿ ಒಂದು ಒಪ್ಪಿಗೆ ಪತ್ರವನ್ನ ಕೊಟ್ಟಿದ್ದಾರೆ. ಅವ್ರು ಅಷ್ಟು ಮಾಡಿದ್ರೆ ಸಾಕು. ಈ ಕಾಯಂ ಸಿಬ್ಬಂದಿ ಬರ್ಲಿಕ್ಕೆ ತಯಾರಿದ್ದಾರೆ. ಅವ್ರು ಬರ್ಲಿಕ್ಕೆ ಇವ್ರು ಕೋರ್ಟ್ಗೆ ಅರ್ಜಿ ಹಾಕೊಂಡಿರೋದ್ರಿಂದ ತೊಂದರೆ ಆಗಿದೆ. ಹಾಗಾಗಿ ಇವ್ರು ಕೋರ್ಟ್ಗೆ ಅರ್ಜಿ ಹಾಕೊಂಡಿರೋದನ್ನ ಇವರೇ ವಿತ್ಡ್ರಾ ಮಾಡ್ಕೊಂಡ್ರೆ ಕಾಯಂ ಸಿಬ್ಬಂದಿ ಬರ್ಲಿಕ್ಕೆ ಅನುಕೂಲ ಆಗ್ತದೆ. ನಮ್ಮ ಉದ್ದೇಶ, ನಮ್ಮ ಇಂಟೆನ್ಷನ್ ಇಷ್ಟೇ. ಕಾಯಂ ಸಿಬ್ಬಂದಿ ಬರ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಅಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗ್ಲಿ. ಬಡ ಮಕ್ಕಳು, ಶೋಷಿತರ ಮಕ್ಕಳು, ದೀನದಲಿತರ ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ. ಅವರ ಒಂದು ಭವಿಷ್ಯಕ್ಕೆ ನೀವು ಮಾರಕವಾಗಬೇಡಿ. ನೀವು 1 ವರ್ಷ ಅಲ್ಲಿ ಕೆಲಸ ಮಾಡಿದಿರಿ, ನೀವು ಟೀಚರ್ ಅಂದ್ರೆ ನಾವು ಗುರುಗಳ ತರ, ನೀವು ಗುರುಗಳಾಗಿ ಮಕ್ಕಳ ಭವಿಷ್ಯಕ್ಕೆ ನೀವು ಮಾರಕ ಆಗಬಾರ್ದು ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಹಾಗಾಗಿ ಈ ನೀವೇನು ಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ದೀರಿ ಅದನ್ನ ವಾಪಸ್ ತಗೊಂಡು ಕಾಯಂ ಸಿಬ್ಬಂದಿ ಬರ್ಲಿಕ್ಕೆ ಅನುವು ಮಾಡಿಕೊಟ್ಟು ಒಂದು ಶೈಕ್ಷಣಿಕ ಅಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣ ಆಗ್ಲಿಕ್ಕೆ ಸಹಕಾರ ಮಾಡಿಕೊಡುವಂತ ತಮಗೆ ಈ ಮೂಲಕ ನಾನು ಮನವಿ ಮಾಡ್ತೀನಿ. ಅರ್ಪಿತಾ ಅವ್ರ ಬಗ್ಗೆ ನೀವು ಇಷ್ಟೆಲ್ಲ ಆಪಾದನೆ ಮತ್ತು ಕಂಪ್ಲೇಂಟ್ ಹೇಳ್ತಾ ಇದ್ದೀರಾ, ನೀವೇನ್ ಸರ್ ಅಲ್ಲಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ. ಅರ್ಪಿತಾ ಅವ್ರ ಬಗ್ಗೆ ಕಂಪ್ಲೇಂಟು ಆಪಾದನೆ ಅಂತಲ್ಲ, ಅಲ್ಲಿ ಓದ್ತಕ್ಕಂಥ ಮಕ್ಕಳ ಭವಿಷ್ಯಕ್ಕೆ ಅವರು ಮಾರಕ ಆಗ್ತಿದ್ದಾರೆ. ಯಾಕಂದ್ರೆ ಈಗ ಅವರು ಇಲಾಖೆ ನಿಬಂಧನೆಗಳು ಪಟ್ಟು ಆಯ್ಕೆ ಆಗಿದ್ದಾರೆ, ಅದ್ರ ವಿರುದ್ಧ ಕೋರ್ಟ್ಗೆ ಹೋಗಿದ್ದಾರೆ. ಇಲಾಖೆ ನಿಬಂಧನೆಗಳ ವಿರುದ್ಧನೇ ಕೋರ್ಟ್ಗೆ ಹೋಗಿದ್ದಾರೆ. ಹಾಗಾಗಿ ನಮಗೆ ಅಲ್ಲಿ ಮಕ್ಕಳು ಪಾಠ ಪ್ರವಚನಕ್ಕೆ ತೊಂದರೆ ಆಗಿದೆ, ಕಾಯಂ ಸಿಬ್ಬಂದಿ ಬರ್ಲಿಕ್ಕೆ ತೊಂದರೆ ಆಗಿದೆ. ಹಾಗಾಗಿ ಅವರು ಕೋರ್ಟಿಂದ ಕೇಸ್ನ ವಿತ್ಡ್ರಾ ಮಾಡ್ಕೊಂಡ್ರೆ ಕಾಯಂ ಸಿಬ್ಬಂದಿ ಬಂದು ನಮ್ಮ ಮಕ್ಕಳಿಗೆ ಪಾಠ ಪ್ರವಚನ ಮಾಡ್ತಾರೆ. ನಮಗೆ ಅಷ್ಟು ಬೇಕಾಗಿದೆ ಅಷ್ಟು. ಎಷ್ಟು ವರ್ಷದಿಂದ ಕಾರ್ಯನಿರ್ವಹಿಸ್ತಾರೆ ಸರ್ ಅವ್ರು? ಕಳೆದ ವರ್ಷ ಒಂದು ಕಾಲೇಜ್ ಪ್ರಾರಂಭ ಆಗಿ 6 ತಿಂಗಳ ನಂತರ ಬಂದ್ರು. ಕೇವಲ ಒಂದು 3 ರಿಂದ 4 ತಿಂಗಳು ಮಾತ್ರ ಅವರು ಕಾರ್ಯನಿರ್ವಹಿಸಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾವತ್ತಾದ್ರೂ ಸ್ಥಳೀಯ ಶಾಸಕರಿಗಾಗಲಿ ಆಮೇಲೆ ಇಲ್ಲಿ ಭೇಟಿ ಮಾಡಿಲ್ಲ, ಫೋನಲ್ಲಿ ಕೂಡ ಮಾತಾಡಿದ್ದೀನಿ. ಅವ್ರಿಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಕೂಡ ನಾನು ಮಾಡಿದ್ದೀನಿ ಈ ಭಾಗದ ಶಾಸಕರಿಗೆ. ಅವರು ಕೂಡ ಸಕಾರಾತ್ಮಕವಾಗಿ ಈ ಶಾಲೆಯಲ್ಲಿ ಅವ್ರ ಕನಸು ಕೂಡ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗಬೇಕನ್ನೋ ಕನಸು ಕೂಡ ಈ ಭಾಗದ ಶಾಸಕರಿಗೆ. ಅವರು ಕೂಡ ನಿರಂತರ ಪ್ರಯತ್ನದಲ್ಲಿ ಇದ್ದಾರೆ. ಈ ಶಾಲೆಯನ್ನ ನಾನು ಉತ್ತಮ ಪಡಿಸಬೇಕು, ಒಳ್ಳೆ ಒಂದು ಶಿಕ್ಷಕ ಒಂದು ವೃಂದವನ್ನ ಅಲ್ಲಿ ಹಾಕ್ಬೇಕು, ಒಳ್ಳೆ ಲೆಕ್ಚರ್ಸ್ನ ಹಾಕಿ ನಾನು ತಾಲೂಕಲ್ಲಿ ಒಂದು ಒಳ್ಳೆ ಶೈಕ್ಷಣಿಕ ವಾತಾವರಣವನ್ನ ನಿರ್ಮಾಣ ಮಾಡ್ಬೇಕನ್ನೋ ಉದ್ದೇಶದಿಂದ ಅವರು ಕೂಡ ನಿರಂತರ ಪ್ರಯತ್ನದಲ್ಲಿದ್ದಾರೆ. ಅವ್ರಿಗೂ ಕೂಡ ತಪ್ಪು ಸಂದೇಶಗಳು ಹೋಗ್ತಾ ಇದೆ. ಒಟ್ಟಾರೆಯಾಗಿ ನೀವು ಹೇಳೋ ಪ್ರಕಾರ ಜಿಲ್ಲಾ ಮಟ್ಟದ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಕಾಲೇಜು ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಅಂತ ಹೇಳ್ತೀವಿ. ಹೌದು, ನಾವು ಹಲವಾರು ಬಾರಿ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರ ಹತ್ರ ನಾನು ಹೇಳಿದ್ದೀನಿ, ಈ ಒಂದು ಕಾಲೇಜ್ಗೆ ಒಂದು ಅಕಾಡೆಮಿಕ್ ಚಾರ್ಜ್ ಅನ್ನ ಆ ಕಾಲೇಜಿನಲ್ಲಿ ಯಾರು ಅನುಭವಿ ಹಿರಿಯ ಲೆಕ್ಚರರ್ಸ್ ಉಪನ್ಯಾಸಕರಿದ್ದಾರೆ ಅವ್ರಿಗೆ ಅಕಾಡೆಮಿಕ್ ಚಾರ್ಜ್ ಕೊಡ್ರಿ, ಅವರು PUC ಒಂದು ಕ್ಲಾಸಸ್ ಗಳನ್ನ ಅವ್ರು ನೋಡ್ಕೊಳ್ಳಿ ಅಂತ ನಾನು ಸಾಕಷ್ಟು ಬಾರಿ ಮನವಿ ಮಾಡಿದ್ದೀನಿ ಕೂಡ.
ಅಲ್ಲಿನ ಆಡಳಿತ ಸಿಬ್ಬಂದಿಯ ಒಂದು ನಿರ್ಲಕ್ಷ್ಯ ಹಾಗೂ ಒಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳ ನಿರ್ಲಕ್ಷ್ಯ, ಏನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಡಿಯಲ್ಲಿ ಏನು ಬರ್ತದೆ ಈ ಶಾಲೆ, ಆ ಒಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಆ ಮುಂದಿನ ಸಂಚಿಕೆಯಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಜಯನಗರ ಜಿಲ್ಲಾ DSS ಮುಖಂಡರು ಯಾವ ರೀತಿ ಆಗ್ರಹ ಮಾಡಿದ್ದಾರೆ ಮತ್ತು ಅವರ ಮುಂದಿನ ಹೋರಾಟ ಏನು, ಈಗಾಗಲೇ ಯಾವ ಯಾವ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ, ಯಾವ ಯಾವ ಅಧಿಕಾರಿಗಳು ಯಾವ ಯಾವ ರೀತಿ ಆಹಾರಕ್ಕೆ ಉತ್ತರಗಳನ್ನು ಕೊಟ್ಟಿದ್ದಾರೆ ಮತ್ತು ಹಿರೇಹೆಗ್ಡಾಳ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಿನ್ಸಿಪಾಲ್ ರವರು ಯಾವ ರೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ, ಒಬ್ಬ ಅತಿಥಿ ಉಪನ್ಯಾಸಕರಿಗೆ ಇವರು ಯಾವ ರೀತಿ ಮಣೆ ಹಾಕಿದ್ದಾರೆ ಮತ್ತು SC ST ವಿದ್ಯಾರ್ಥಿಗಳ ಶಿಕ್ಷಣದ ಗುಣಮಟ್ಟ ಕ್ಷೀಣಿಸಲು ಯಾವ ರಾಜಕೀಯ ಪ್ರಭಾವ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಇದೆ ಎನ್ನುವಂತಹ ಸಂಪೂರ್ಣ ವರದಿ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ. ತನ್ನ ಪ್ರಭಾವವನ್ನು ಬಳಸಿನೋ ಅಥವಾ ಇನ್ನಿತರ ಯಾವುದೋ ಒಂದು ಪ್ರಭಾವವನ್ನು ಉಪಯೋಗ ಮಾಡ್ಕೊಂಡು ಅಲ್ಲಿ ನಾನೇ ಮುಂದುವರಿಬೇಕು ಅಂತ ಒಂದು ಹಠ ತೊಟ್ಟು ಕೋರ್ಟ್ಗೆ ಹೋಗಿರ್ತಕ್ಕಂಥ ನಿದರ್ಶನಗಳನ್ನು ನಾವು ನೋಡಿದ್ದೀವಿ. ನೀವು ಕೋರ್ಟ್ಗೆ ಹೋಗೋ ಅವಶ್ಯಕತೆ ಏನಿದೆ? ಹೆರಿಗೆ ರಜೆ ಉಲ್ಲೇಖಿಸಿರೋ ಪ್ರಯುಕ್ತ ಆದೇಶವು ಸದರಿಯವರಿಗೆ, ಹೆರಿಗೆ ರಜೆಯವರಿಗೆ ಅಥವಾ ಶೈಕ್ಷಣಿಕ ಸಾಲಿನ ಹಂತದವರೆಗೂ ಅಂತಂದೇಳಿ ಒಂದು ಮಾನ್ಯ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು ನಿಮಗೊಂದು ಆದೇಶವನ್ನು ಸಹ ಪತ್ರ ನೀಡಿದ್ದಾರೆ. ನೀವು ಒಪ್ಪಿಗೆ ಪತ್ರನೂ ಸಮೇತ ಕೊಟ್ಟಿದ್ದೀರಿ. ನಿಮ್ಮ ಯಜಮಾನರು ಅಲ್ಲಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಹಿತದೃಷ್ಟಿಯಿಂದ ಗಂಡ ಹೆಂಡತಿ ಒಂದೇ ಕಡೆ ನಾವಿದ್ರೆ ಅನುಕೂಲ ಆಗ್ತದೆ, ಅಥವಾ ನಾವಿಲ್ಲಿರ್ತಕ್ಕಂಥದನ್ನ ಎಲ್ಲ ರೀತಿಯಿಂದನೂ ನಮ್ಮ ಪ್ರಭಾವವನ್ನು ಬಳಸಿ ಉಪಯೋಗ ತಗೋಬೋದು ಅಂತಂದೇನಾದರೂ ಇಂಟೆನ್ಷನ್ ಇಟ್ಕೊಂಡು, ಅಥವಾ ನಮ್ಮ SC ವಿದ್ಯಾರ್ಥಿಗಳನ್ನು ST ವಿದ್ಯಾರ್ಥಿಗಳನ್ನು ಉದ್ದೇಶಪೂರ್ವಕವಾಗಿ ಇವರು ಶೈಕ್ಷಣಿಕವಾಗಿ ಮುಂದುವರಿಬಾರ್ದು, ಇವರು ಹಂಗೆ ಕೂಲಿ ನಾಲಿ ಮಾಡ್ಕೊಂತಿರ್ಬೇಕು, ಜೀತದಾಗಿರ್ಬೇಕು, ನಮ್ಮಂತರಗಳ ಮನೆಗಳಲ್ಲಿ ಜೀತದಾಳಾಗಿರ್ಬೇಕು, ಕಸ ಮುಸ್ರೆ ಮಾಡ್ಕೊಂತಿರ್ಬೇಕು, ಇವ್ರು ಯಾವ ಕಾರಣಕ್ಕೂ ಎಜುಕೇಶನ್ ಮಾಡಬಾರ್ದು ಅಂತ ಇಂಟೆನ್ಷನ್ ಇಟ್ಕೊಂಡು ನೀವು ಈ ಥರ ಮಾಡ್ತಾ ಇದ್ರೆ ಏನೋ ಅರ್ಥ ಆಗ್ತಾ ಇಲ್ಲ. ಅಧಿಕಾರಿಗಳು ಅವರು ಕೋರ್ಟ್ಗೆ ಹೋಗೋವರೆಗೂ ನೀವು ಅಧಿಕಾರಿಗಳು ಸುಮ್ಮನಿದ್ದೀರಿ ಅಂತಂದ್ರೆ ನಿಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯತನ. ಈ ಕ್ಷೇತ್ರದ ಶಾಸಕರು ಆ ಸ್ಕೂಲನ್ನ ಫಸ್ಟ್ PUC ಸೆಕೆಂಡ್ PUC ಸೈನ್ಸ್ ತರಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ರು ಅಂತ ನಮಗೆಲ್ಲ ಗೊತ್ತಿದೆ. ಆ ಒಂದು ಶೈಕ್ಷಣಿಕವಾಗಿ ಈ ತಾಲೂಕನ್ನ ಹೆಚ್ಚಿನ ಮಟ್ಟದಲ್ಲಿ ತಗೊಂಡೋಗ್ಬೇಕಂತ ಅವರ ಒಂದು ಗುರಿ ಇದ್ರೆ ಅವರಿಗೆ ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದೀರಿ. ಹಾಗಾಗಿ ನಾವು ಇದನ್ನ ಇಲ್ಲಿಗೆ ಕೈ ಬಿಡಲಾರ್ದನೆ ನಮಗೆ ಕೊಟ್ಟಿರ್ತಕ್ಕಂಥ ಸಮಯ ಮುಗಿದಿದೆ. ಮುಂದಿನ ಹಂತ ಹೋರಾಟವನ್ನ ನಾವು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಾವು ಪ್ರಮುಖರ ಜೊತೆ ಚರ್ಚೆ ಮಾಡಿ ಕಚೇರಿಗಳ ಮುಂದೆ, ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಬೇಕು, ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯ ಮುಂಭಾಗದಲ್ಲಿ ಪೋಷಕರು, ಸಂಘ ಸಂಸ್ಥೆ ಪದಾಧಿಕಾರಿಗಳು ನಾವೆಲ್ಲರೂ ಸೇರಿ ಅಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು ಅಂತಂದೇಳಿ ಒಂದು ತೀರ್ಮಾನ ತಗೊಂತೀವಿ. ಆ ದಿನಾಂಕವನ್ನ ಸುದ್ದಿ ಮುಂದುವರಿಯುವುದು ವೇಟ್ ಅಂಡ್ ಸಿ.